ಹಿಡಿಯಲು ಪ್ರಯತ್ನ ಪಡುತ್ತಿದ್ದು ಯಾರಾದರೂ ಕಾಪಾಡಿ ಕಾಪಾಡಿ ಎಂದು ಗಟ್ಟಿಯಾಗಿ ಕೂಗಿಕೊಂಡೆ. ಆ ಹೊತ್ತಿನಲ್ಲಿ ಸಿಲುಕಿದ ಎಣ್ಣೆಯನ್ನು ಮೊಸಳೆಯ ಬಂದರದಿಂದ ಪಾಲು ಮಾಡಿ ನನಗೆ ಮರಳಿ ಜನ್ಮವನ್ನು ನೀಡಿದರು. ಇವರನ್ನು ಆಧರಿಸಿಕೊಂಡೆ. ಅದಕ್ಕಾಗಿ ಈ ಮುನಿವರನ್ನು ನಿಮ್ಮಲ್ಲಿಗೆ ಕರೆತಂದೆ. ಅವೋ ರಾಜೇಂದ್ರ, ಅವೋ ರಾಜೇಂದ್ರ, ನಿನಗೆ ಶುಭವಾಗಲಿ, ಮೇಲಕ್ಕೆ ಹೇಳು. ಅವೋ ಕಾಶ್ಮೀರದ ರಾಜ, ಎಲ್ಲ ಏಕೈಕ ಕುಮಾರಿ ಈ ರೇಣುಕ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣ ಅಪಾಯದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ನಾನು ಇರಲಿ ಇರಲಿ ರೇಣುಕ ಮಹಾರಾಜ. ಅವೋ ರಾಜೇಂದ್ರ, ನಿಮ್ಮ ಮಹಾಸಾಹಸದಿಂದ ಈ ಉಪಕಾರ ನಾನು ಎಂದು ಬರೆಯಲಾರೆ. ಅಹೋ ಮರಿಪೂಜರೇ, ಅವೋ ರಾಜ, ದೇವಿ ವರಪ್ರಸಾದದಿಂದ ಜನಿಸಿದ ಎಲ್ಲ ಪ್ರೀತಿಯ ದುಡ್ಡಿಯಾದ ರೇಣುಕ ಪೂಜ್ಯನ ಪಾದಕ್ಕೆ ವಂದಿಸು ಪ್ರಸಾದಕ್ಕೆ ವ್ಯವಸ್ಥೆ ಮಾಡುವವಳೇ. ನಿನ್ನಿಷ್ಟದಂತಾಗಲಿ ಜನಕ. ಅಹೋ ರೇಣುಕ, ಅಪ್ಪಯ್ಯ, ನಾನು ಆರಾಧ್ಯ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡವರ ಪುತ್ರಿ ಧರಿಸ್ತ್ರಿ. ನಿನ್ನಿಷ್ಟದಂತಾಗಲಿ ಜನಕ. ಜಗವಿಖ್ಯಾತಿ ಕಾಂತಕ. ಸ್ವಾಮಿ, ರೇಣುಕ, ನೀರಿನ ರಾತ್ರಿ ನಾನು ಸುಂದರವಾದ ಸ್ವಪ್ನವನ್ನು ಕಂಡಿರುವೆನು. ಅದಾವ ಕನಸು ಕಂಡಿರಲಿ ರೇಣುಕ? ಕೇಳಿದರೆ ಕೇಳಿದೆ. ಅದೇನು ಚೆನ್ನಾಗಿ ಹೇಳು. ಕನಸಿನಲ್ಲಿ ಕಂಡ ನನ್ನ ಅಪೇಕ್ಷೆ ನನಸಾಗುವುದೇ ಎಂದು ನಿರೀಕ್ಷಿಸುತ್ತೇನೆ. ಮುನಿಶ್ರೇಷ್ಠ, ತೀರಿಸು ಎನ್ನ ಅಭಿಷ್ಟ. ಕಾಶ್ಮೀರ ರಾಜನ ಕುಮಾರಿ, ಇದೇನು ನಿನ್ನ ಮಾತಿನ ಬರಿ? ಇದ್ದ ಮಾತನ್ನೇ ಹೇಳಿದೆ ದೇವ. ನೀನು ನನ್ನ ಆಶ್ರಮವಾಸ ಬಯಸಿದಂತೆ ಎನ್ನ ಬಹಳ ಸಂಗಾತಿಯಾಗಲು ನಿನ್ನನ್ನು ಬಯಸಿದಂತೆ ಕಾಣುತ್ತದೆ. ಹೌದು ಸ್ವಾಮಿ. ರೇಣುಕಾ, ದೇವ, ಆದರೂ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಅದು ಯಾತಕ್ಕೆಂದರೆ ನಾನು ಆಶ್ರಮವಾಸನಾದ ಮುನಿವರನು ನೀನು ಅರಸುತ್ತಿಗೆ ಗದ್ದಿಗೆ ಮೇಲೆ ಬೆರೆಯುವ ರಾಜಕುಮಾರಿ ಇರಬಹುದು. ರೇಣುಕಾ, ದೇವ, ನೀನು ನನ್ನನ್ನು ವರಿಸಲು ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಹಿರಿಯರು ಈ ಸಂಬಂಧ ಒಪ್ಪಲಾರರು. ಏನಿತ್ತು ಒಪ್ಪುವುದಿಲ್ಲ ದೇವ. ರೇಣುಕಾ, ದೇವ, ಅಂದು ಮಲಪ್ರಭಾ ನದಿಯಲ್ಲಿ ನಿನ್ನ ಮೊಸಳೆಯ ಬಂಧನದಿಂದ ಬಿಡಿಸುವಾಗ ನಿನ್ನ ಮೈಯನ್ನು ನನ್ನ ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವು ನಿನ್ನವರವೇ. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು
ಅಸಾಧ್ಯ ರಾಜಕುಮಾರಿ ಸುರಕ್ಷಿತ ಕೊಂಬಕಲ್ಲರಿ ದೇವ ರೇಣಕ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ದೇಹದಿ ಉಸಿರಿರುವ ಮಳೆಯೋ, ಎನ್ನ ಜೀವನ ಜ್ಯೋತಿ ನೀವೇ ನಾವು. ಮಾತು ನಡೆಸುವುದು ಅಷ್ಟೊಂದು ಸುಲಭವಲ್ಲ ರೇಣಕ. ದೇವ ರೇಣಕ ನಾನು ನಿನ್ನನ್ನು ಮನಸ್ಪೂರ್ವಕವಾಗಿ ಬಯಸಿರುವೆನು ದೇವ. ಆದರೂ ನನಗೆ ಅದು ಬೇಕಿಲ್ಲವಲ್ಲ ರೇಣಕ. ಎನ್ನ ದೇಹದಿ ಉಸಿರಿರುವ ಮಳೆಯೋ, ಎನ್ನ ಜೀವನ ಜ್ಯೋತಿ ನೀವೇ ನಾವು. ಎನಗೆ ಬಾಳುದಯ, ಎನಗೆ ಬಾಳುದಯ, ಎನ್ನ ಕೈನ ಮರೆಯುವೆಯ ಅಮ್ಮ. ಎನ್ನ ದೇಹದಿ ಉಸಿರಿರುವ ಮಳೆಯೋ, ಎನ್ನ ಜೀವನ ಜ್ಯೋತಿ ನೀವೇ ನಾವು. ರೇಣಕ ಎಲ್ಲ ದೇಹದಲ್ಲಿ ಉಸಿರಿರುವವರೆಗೂ ನಿಮ್ಮ ಹೆಸರನ್ನೇ ಸ್ಮರಿಸಿ ನಿಮ್ಮ ಚರಣದಾಸಿಯಾಗಿ ಬಂದು ಈ ಸಿರಿಯ ಅರಮನೆಯನ್ನು ಬಿಟ್ಟು ಬನಸಿರಿಯ ಶಾಂತಿಗಾಮಕ್ಕೆ ಕರೆದುಕೊಂಡು ಹೋಗು ಮುನಿಪ. ಬೇಕಪ್ಪ. ರೇಣಕ ದೇವ ಈ ಮುನಿಯ ಮೇಲೆ ನಿನಗೆ ಇಷ್ಟೊಂದು ವ್ಯಾಮೋಹವೇ? ಹೌದು ದೇವ, ನಾನು ಬ್ರಹ್ಮಚಾರಿ, ಇರಬಹುದು ಮೇಲಾಗಿ ತಪೋನಿಷ್ಠ. ಇರಬಹುದು ರೇಣಕ ದೇವ. ಬ್ರಹ್ಮಚಾರಿ ತಪೋನಿಷ್ಠವು ಸ್ತ್ರೀ ಸ್ಥಾನವು ಹಗಲು ರಾತ್ರಿಗಳಷ್ಟು ಅಂತರವಾದ ವಿಚಾರ ರೇಣಕ. ಸ್ತ್ರೀಯರು ಬಯಸಬಾರದೆ? ಬಯಸಬಾರದು, ನಾನು ಬ್ರಹ್ಮಚಾರಿಯಾಗಿ ರೇಣಕ. ಇರಬಹುದು, ಆದರೆ ನನ್ನ ಮನಸ್ಸು ನಿಮ್ಮನ್ನು ಬಯಸಿದೆಯಲ್ಲ ಆದರೆ ನನ್ನ ಮನಸ್ಸು ನಿನ್ನನ್ನು ಬಯಸಿದವಲ್ಲ ರೇಣಕ. ದೇವ. ರೇಣಕ ನಾನು ಬಯಸಿರುವೆನಲ್ಲ. ರೇಣಕ ಆದರೆ ಹೇಳುವೆನು ಕೇಳು. ಯಾಕೆ ಹೇಳುದೇವ? ಅಕ್ಷತೆ ಹಾಕುವ ಸಮಯದಲ್ಲಿ ತಾಯಿ ತಂದೆಯರು ಎದುರುಗಡೆ ಇದ್ದರೆ ತಡೆಯಲಾಗದು, ದೈವನೇ ತಪ್ಪಿಸಲಾಗದು. ರೇಣುಕಾ, ನೀನು ನಿನ್ನ ಜೀವನ ಬಾಳಿನ ರೀತಿ ಆಲೋಚನೆ ಮಾಡು. ಏಕೆಂದರೆ ನೀನು ಮಹಾರಾಜನ ಮಗಳು, ಅಡಿಮೆಯಲ್ಲಿ ಗಟ್ಟಿಗೆಣಸು ತಿಂದು ಬದುಕುತ್ತಿರುವ ಈ
ರಾಶಿಯನ್ನು ಒರೆಸಿ ಆತಕ್ಕೆ ಅರಣ್ಯವಾಸಿಯಾಗು. ರೇಣುಕಾ, ನನ್ನ ವಯಸ್ಸಿ ನೀನು ಏನು ಸುಖ ಪಡುವಿ? ಇದ್ದ ಸುಖವನ್ನೇ ಕೊಡುವೆ ದೇವ. ನೀನು ತಿಳಿದು ನೋಡು ರೇಣುಕಾ, ಬಾಳಿನಲ್ಲಿ ಬರುವುದು ನೋಡಾತಂತ. ಈ ಅರಸತ್ತಿಗೆ ಸಂಪತ್ತಿಗೆ ಎರಿತನದ ಅರಮನೆಯನ್ನು ಕನಸು ಮನಸ್ಸಿನಲ್ಲಿಯೂ ನೆನೆಸಲ. ಅರಸನ ಕುವರಿ ನಾವೆಂದು ಕೈ ಹಿಡಿದು ಕರೆದುಕೊಂಡು ಹೋಗುವುದು ಮಾತ್ರ ತಿರಸ್ಕಾರ ಮಾಡಬೇಡ ಮುನಿಪ. ಇಷ್ಟೇ ಎಲ್ಲ ಬಿನ್ನಪ್ಪ. ರೇಣುಕಾ, ಹಾಗಾದರೆ ಇದು ಅಲ್ಲದೆ ಮತ್ತೆ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳಬೇವಾ? ರೇಣುಕಾ, ಅವಸರ ಪಡಬೇಡ. ಅತಿ ಆತುರ ಅನಾಹುತಕ್ಕೆ ಕಾರಣ. ಇನ್ನೂ ಅವಕಾಶವಿದೆ, ಆಲೋಚನೆ ಮಾಡು. ನೀನು ನಿನ್ನ ತಂದೆಯನ್ನು ವಿಚಾರ ಮಾಡು. ತಂದೆಯ ಮಾತಿನಿಂದ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದ ಸಾರ್ಥಕ. ರೇಣುಕಾ, ಚೆನ್ನಾಗಿ ಹೇಳು. Bye.
ವೈಡೂರ್ಯಗಳ ಬಗ್ಗೆ ಮಾತನಾಡಿದರೆ ನಾನು ಏನೇನಬಲ್ಲೆನ ರೇಣುಕ? ತಂದೆ ತಾಯಿ ಬಂಧು ಬಳಗ ಸರ್ವವೂ ನಿಮ್ಮ ಮುಂದೆ ಶೂನ್ಯ. ಬೇಡ ರೇಣುಕ, ನುಡಿದ ಮಾತು ನಡೆಯುವುದು ಸುಲಭವಲ್ಲ. ನಿಮ್ಮ ಹಿಂದೆ ಬರಲು ಸದಾ ಸಿದ್ಧರಾಗಿರೇ ದೇವ. ನಂಬಿದವರನ್ನು ಕೈಬಿಡಬೇಡವೋ ಈ ಕ್ಷಣವ. ರೇಣುಕ, ನಾನು ಬೈರೇಶ್ವರನ ಗುಡ್ಡದ ಸುತ್ತಮುತ್ತದ ಗಿಡ ಮರಗಳನ್ನು ನೆಟ್ಟು ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವ ಈ ಗುರಿಯ ಮೇಲೆ ನಿಮಗೆ ಅಷ್ಟೊಂದು ವ್ಯಾಮೋಹವೇ? ಹೌದು ದೇವ. ರೇಣುಕ, ದೇವ, ಹಾಗಾದರೆ ಮತ್ತೆ ಹೇಳಲಿ ಕೇಳು. ಅದೇನು ಚೆನ್ನಾಗೇ ಹೇಳು ದೇವ. ಸರಿ ಇಲ್ಲ. ಏತಕ್ಕೆ ಸರಿ ಇಲ್ಲ ದೇವ? ಏಕೆಂದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಗುರಿಯರಿಗೆ ನೀನು ಆಡುವ ಮಾತು ವಿರುದ್ಧವಾಗಬಹುದು. ರೇಣುಕ ದೇವ, ಎಷ್ಟಾದರೂ ನೀನಿನ್ನು ಆಲೋಚನೆ ಮಾಡಿ ನೀಡು. ಬೆಳಗಜ ನಿನ್ನ ದುಡುಕುತನಾಗಬಹುದು ನೋಡು ರೇಣುಕ. ಆದ ಕಾರಣ ನಿನ್ನ ಮಾತಾಪಿತರ ಅನುಮತಿಯನ್ನು ಪಡೆದು, ನಿನ್ನ ತಂದೆ ತಾಯಿಯ ಜನಕರ ಅನುಮತಿಯನ್ನು ಪಡೆದು ಜನಕರ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕ. ಆದರೆ ಮಾತ್ರ ನಿನ್ನ ಮನಸ್ಸು ಸಾರ್ಥಕ. ನಿಷ್ಠರಾಗಲಿ ದೇವ. ರೇಣುಕ, ಜನಕನ ಅನುಮತಿ ಅಷ್ಟೇ ಅಲ್ಲ, ಇಂದು ನಾನು ನನಗೆ ಒಂದು ತತ್ವ ಪರೀಕ್ಷೆ ಕೊಡುವೆನು. ಏನು ಪರೀಕ್ಷೆ ಕೊಡುವೆ ದೇವ? ರೇಣುಕ, ದೇವ, ನನ್ನ ಶಂಕರನ ಪೂಜೆಗೆ ಅಭಿಷೇಕಕ್ಕೆ ಜಲ ಬೇಕಾಗಿರುವುದು. ಹೌದೇ ದೇವ? ನನ್ನ ಶಂಕರನ ಪೂಜೆಗೆ ಅಭಿಷೇಕಕ್ಕೆ ಜಲ ಬೇಕಾಗಿರುವುದು. ನೀನು ಮಲಪ್ರಭು ನದಿಗೆ ಹೋಗಿ ಜಲವನ್ನು ತೆಗೆದುಕೊಂಡು ಬರುವೆಯಾ? ದೇವ. ರೇಣುಕ, ಆ ಕುಂಭದಲ್ಲಿ ಜಲ ತರುವ ಅಗತ್ಯವಿಲ್ಲ. ಮಲಪ್ರಭಾ ನದಿಯಲ್ಲಿ ರಾಶಿ ರಾಶಿ ಮರಳು ಬಿದ್ದಿದೆ. ಮರಳಿನಿಂದ ಕುಂಭ ರಚನೆ ಮಾಡಿಕೊಂಡು ಜಲವನ್ನು ತೆಗೆದುಕೊಂಡು ಬರುವಂತಹವರು. ರೇಣುಕ, ನಿಮ್ಮ ಪಾದ ಪೂಜೆಗೆ ಜಲವನ್ನು ತಂದುಕೊಂಡಿದ್ದೇನೆ. ರೇಣುಕ, ದೇವ, ಗ್ರಹಿಸಿದೆ. ನಿನ್ನನ್ನು ನಾನು ಪಾಣಿಗ್ರಹಣ ಮಾಡಿಕೊಳ್ಳಲು ಯಾವ ಸಂದೇಹವಿಲ್ಲ. ಆದರೆ ಇನ್ನು ಒಂದು ಸಣ್ಣ ವಿಚಾರವಿದೆ. ಅದೇನು ದೇವ? ನಮ್ಮಿಬ್ಬರ ಪಾಣಿಗ್ರಹಣ ಜರುಗಬೇಕಾದರೆ ಜರುಗಬೇಕಾದರೆ ನಿನ್ನ ಅರಮನೆಯ ಆಡಂಬರದಲ್ಲಿ ಅಲ್ಲ, ನಮ್ಮ ಆಶ್ರಮದಲ್ಲಿ.
ನಿಮ್ಮಿಷ್ಟವಂತಾಗಲಿ ಅರಮನೆಯ ಆಡಂಬರಗಳು ವಜ್ರ ವೈಡೂರುಗಳು ಏನಿದ್ದರೆ ನಮಗೆ ಹುಲ್ಲಿಗೆ ಸಮಾನ. ರೇಣುಕಾ, ರುದ್ರಾಕ್ಷಿ ಈ ಮೂರ್ತಿಗಳೇ ನಮ್ಮ ಆಶ್ರಮದಲ್ಲಿ ಪರಮ ಪವಿತ್ರವಾದ ವಸ್ತುಗಳು. ನಾನು ಅದನ್ನೇ ಬಯಸಿರುವೆನು ದೇವ. ಇವುಗಳನ್ನು ಅರಿತು ನಿನ್ನ ಮಾತಾಪಿತರಿಗೆ ತಿಳಿಸಿ ಬರುವಂತರಾಗು. ನಿನ್ನಿಷ್ಟವಂತಾಗಲಿ ದೇವ. ಶ್ರೀ ಹಮ್ಮಮ್ಮಠ ಶ್ರೀ ಕದಳಿವನ ಚಿದಾನಂದ ಸ್ವಾಮಿಗಳಾದ ಶಿಷ್ಯರಾದ ಮಲ್ಲಯ್ಯ ತಾತನವರು ಜಮದಕ್ಕಿ ಪಾತ್ರ ಮಾಡುವಂತವರಿಗೆ 501 ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಪ್ಪಯ್ಯ, ಅಮ್ಮ ಮಗಳೇ, ಹೇಳಿದರೆ ಕೇಳುತ್ತದೆ. ಮಗಳೇ, ಆಲಿಸು ಎನ್ನ ವಾಕ್ಯವ. ಕಾಶ್ಮೀರನ ರಾಜ್ಯನ ಕೋರಿಯ ಹದ ನೀನು ರಾಜಕುಮಾರನ ಕೈಹಿಡಿಯುವುದನ್ನು ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಅಪ್ಪಯ್ಯ. ಅಮ್ಮ ಮಗಳೇ, ನನಗೆ ರಾಜಕುಮಾರರು ಬೇಕಾಗಿಲ್ಲ ತಂದೆ. ಮತ್ತೆ ಹರಬೇಕು ಮಗಳೇ. ಆ ಜಮದಗ್ನಿಯನ್ನೇ ಬಯಸಿ ಅವರನ್ನು ಬಿಟ್ಟು ವಿಚಾರವನ್ನು ಮಾತಾಡೋಣ ಮಗಳೇ. ಅಪ್ಪಯ್ಯ. ಅಮ್ಮ ಮಗಳೇ, ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ತಂದೆ. ರಾಜ್ಯ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಒಪ್ಪಿಕೊಳ್ಳುವುದಿಲ್ಲವೇ ಮಗಳೇ? ತಂದೆ? ಮಗಳೇ, ಒಪ್ಪಿಕೊಳ್ಳಲೇಬೇಕು ಜನಕ. ನೀನು ಮಗಳ ಹದ ಮೇಲೆ ಒಪ್ಪಿಕೊಳ್ಳಬೇಕು ತಂದೆ.
ಸುಂದರವಾದ ಪುಷ್ಪಹಾರವನ್ನು ಜಮದಕ್ಕೆ ಪಾತ್ರ ಮಾಡುವಂತೆ ಬಹುಮಾನ ಪ್ರಕಾರ ಮಾಡುತ್ತಾರೆ. ಅದೇ ರೀತಿ 501 ಬಹುಮಾನ ಪ್ರಕಾರ ಮಾಡುತ್ತಾರೆ. ಅದೇ ರೀತಿಯಾಗಿ ಶ್ರೀಮಂತ ಅಂಜನಮ್ಮವರು ಈ ಸುಂದರವಾದ ಪುಷ್ಪಹಾರವನ್ನು ಜಮದಕ್ಕೆ ಪಾತ್ರ ಮಾಡುವಂತರಿಗೆ ಅವರು ಸಂಖ್ಯೆ ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಪ್ಪಯ್ಯ, ಮಹಾಮಗಳ ರೇಣುಕಾ, ಹೂವು ದುಂಬಿನ ಸ್ನೇಹವನ್ನು ಬಯಸುವುದಲ್ಲದೆ ಹುಲ್ಲಿನ ಸ್ನೇಹವನ್ನು ಬಯಸುವುದೇ? ಇಲ್ಲದವರು ಯಾರು ಮಗಳೇ? ಚಕೋರನು ಚಂದ್ರನನ್ನು ಬಯಸಿದಂತೆ ಅದೇಕೋ ನನ್ನ ಮನಸ್ಸು ಅವರನ್ನೇ ಬಯಸುತ್ತಿದೆ. ಅವರನ್ನು ಬಿಟ್ಟು ಬೇರೆ ವಿಧವಾದ ಹೊರ ವಿಶ್ವಭಾವದ ಬಯಸುವೇ? ಅವರಿಲ್ಲದೆ ನಾ ಬದುಕಲಾರೆ ಜನಕ, ಜಮದಗ್ನಿ ಇಲ್ಲವೇ ನನ್ನ ಜನ್ಮ ಸಾರ್ಥಕ. ಮಹಾರೇಣುಕಾ, ರಣರಂಗದಲ್ಲಿ ಸೂರರೊಡನೆ ಕಾಟ ಹಟ್ಟುವ ಶೌರ್ಯ, ಧೈರ್ಯ, ಸಾಹಸ ಇಲ್ಲ. ರಾಜ್ಯಕುಮಾರನ ಕೈ ಹಿಡಿಯುವುದನ್ನು ಬಿಟ್ಟು ಸ್ವರ್ಣ ಪರಿಣವ ಧರಿಸಿ ಶ್ರೇಷ್ಠದರುಣಿಪಣಿಯನ್ನು ಸತಿ ಹಾಕುವುದನ್ನು ಬಿಟ್ಟು ಆ ಸನ್ಯಾಸಿಯನ್ನು ವರಿಸಿ ಆರಣ್ಯ ವಾಸ ಹಾಕುವೆಯ ಮಗಳೇ, ಬಿಟ್ಟು ಬಿಡಿ ನಿಮಗೆ ಮಗಳ ರೇಣುಕಾ. ಇಷ್ಟೊಂದು ರಗಳೆ ಮಾಡುವುದು ತರವಲ್ಲ ಅಪ್ಪಯ್ಯ. ಕಳೆದ ಮುಂದೆ ಇಷ್ಟು ರಗಳೆ ಮಾಡುವುದು ಸಾಧ್ಯವಲ್ಲ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ನಿನ್ನ ಮಗಳು ನಾನು ತಂದೆ. ನಿನ್ನ ತಂದೆ ಆದ ನಾನು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ನಿನ್ನ ಮಗಳ ಮಾತನ್ನು ಒಪ್ಪಿಕೊಳ್ಳಲೇಬೇಕು. ತಂದೆಯ ಮಾತನ್ನು ಒಪ್ಪಿಕೊಳ್ಳಬೇಕು ಮಗಳೇ. ಒಪ್ಪಿಕೊಳ್ಳುವುದಿಲ್ಲವೇ ತಂದೆ? ಹೌದು ಮಗಳೇ. ಇತ್ತವ ಮಗಳೇ, ಅಲ್ಲಿ ಕೂತಿರುವ ಪಕ್ಷಿ ಯಾವುದು ತಂದೆ? ಹೇಗಿದೆ ಮಗಳೇ? ಅದರ ಬಣ್ಣ ಹೇಗಿದೆ ತಂದೆ? ಹೇಗಿರುವಲ್ಲ ಮಗಳೇ? ಹೌದಲ್ಲವೇ? ಹೌದು ಮಗಳೇ. ಹಾಗಾದ್ರೆ ಹೇಳಬೇಕು. ಚೆನ್ನಾಗಿಯೇ ಮಗಳೇ. ಅದೇನು ಮಾಡಕ್ಕಾಗುತ್ತೆ ಮಳೆ? ಆ ಮುನಿವರ ಗುಣ ಗಾಂಭೀರ್ಯವನ್ನು ಇಡೀ ಜಗತ್ತೇ ಮೆಚ್ಚಿ ತಲೆಬಾಗುತ್ತಿರುವಾಗ ನಾನು ಮನಸ್ಸೋರುವುದರಲ್ಲಿ ಅತಿಶಯವೇ ಇಲ್ಲ. ಜನಗ ಜಗಳ ವಿಖ್ಯಾತಿ ಕಾರ್ತಿಕ ಎನ್ನ ಮೋಹದ ಮಗಳೇ, ಅಪ್ಪಯ್ಯ, ನವರತ್ನ ಮಹಲ್ಲೆಗಳ ಹಾಗ ಅಲಂಕೃತಳಾಗಿ ಚಿನ್ನದಂತ ಇರುವ ಸೀರೆಯನ್ನು ಮುತ್ತು ಮಾಣಿಕ್ಯದ ಆಭರಣಗಳನ್ನು ಧರಿಸಿ ಲಕ್ಷ್ಮಿಯಂತೆ ಪರಿಶೋಭಿಸುವುದನ್ನು ಬಿಟ್ಟು ನೀನು ನಿರಾಭರಣ ಸುಂದರಿ ಆಗುವುದು ಎನಗೆ ಸರಿ ತೋರದು ಕುಮಾರಿ. ಅವನನ್ನು ನೀನಾಟ ಮಾಡಿ ಕಾಶ್ಮೀರದ ಚಕ್ರವರ್ತಿ ಅಮ್ಮ ಮಗಳೇ, ಎನ್ನ ಮಾತು ಕೇಳು ನೀ ಪೂರ್ತಿ. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಮಗನೆಂಬ ನಿನ್ನ ಪ್ರೀತಿ ಬಿಡು ನೀನು ರೀತಿ ನೀತಿ. ಅಪ್ಪಯ್ಯ, ಅಮ್ಮ ಮಗಳೇ, ತಾಯಿ ಗರ್ಭದಲ್ಲಿ ಬರುವಾಗ ಯಾವುದನ್ನು ಒತ್ತುಕೊಂಡು ಬಂದಿಲ್ಲ, ಹೋಗುವಾಗ ಯಾವುದನ್ನು ಒತ್ತುಕೊಂಡು ಹೋಗುವುದಿಲ್ಲ. ಹೌದು ಮಗಳೇ, ಎಲ್ಲೊಂದಲ್ಲ ಮಗಳೇ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ
ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ ಕಾಶ್ಮೀರದ ಚಕ್ರವರ್ತಿ ಇದನ್ನು ತಿಳಿದುಕೊಂಡು ಪೂರ್ತಿ. ಅಪ್ಪಯ್ಯ ವೈರಾಗ್ಯದ ಮಹತ್ತನ ಹಡವೆಯ ಇದ್ದ ಮಾತನ್ನೇ ಆಡ್ತಿರ್ಬೇಕಂತೆ. ನಿನ್ನ ನಡೆ ನುಡಿ ಪರಮವೀರ ಹಕ್ಕಿಗಳಿಗೆ ಆ ಸಣ್ಣ ಹಜಿಯರಿಗೆ ಹತ್ತವರ್ಣದ ಅರಮನೆಯಲ್ಲಿ ಅಮರಲೋಗ ಅನುಭವಿಸುವ ನಮ್ಮಂತವರಿಗೆ ಅಲ್ಲ ಮಗಳೇ. ಅಪ್ಪಯ್ಯ ರೇಣುಕಾ ಒಪ್ಪಿಕೊಳ್ಳುವುದಿಲ್ಲವೇ ತಂದೆ? ಇಷ್ಟು ಕಠಿಣವಾಗಿ ಮಾತನ ಹಡವೆಯ ನಿನ್ನ ಮಗಳನ್ನ ತಂದೆ. ಯೋಗಿಯ ದರ್ಶನ ಮಾತ್ರದಿಂದ ಭೋಗದಿ ವಿಲಾಸ ಜೀವನ ತರಿದಬೇಕೆಂದಿರುವೆಯ ಮಗಳೇ. ಅಹೋ ರೇಣುಕಾ ಜನಕ ರಹಸ್ಯ ಮರ್ಯಾದೆಗೆ ತಂದು ತರುವೆಯ ವ್ಯಕ್ತಿಗೆ ಮದ ಬಳುವಿಯ ಮೂಢಮತಿ ವಿಳುವಿಲ್ಲದಂತೆ. ಅಪ್ಪಯ್ಯ ಮಹಾನಗಳೇ ಒಪ್ಪಿಕೊಳ್ಳುವುದಿಲ್ಲವೇ? ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ನನ್ನ ಪ್ರೀತಿಯ ತಂದೆ ಅಲ್ಲವೇ? ನನ್ನ ಪ್ರೀತಿಯ ಮಗಳಲ್ಲವೇ? ಒಪ್ಪಿಕೊಳ್ಳಲೇಬೇಕು ಜನಕ. ನೀವೇ ತಂದೆಯ ಮಾತನ್ನು ಒಪ್ಪಿಕೊಳ್ಳಬೇಕು ಮಗಳೇ. ಅಪ್ಪಯ್ಯ ಮಹಾನಗಳ ರೇಣುಕಾ ನನಗೆ ಇಷ್ಟೊಂದು ಹಠವಿರುವುದು ಒಳ್ಳೆಯದಲ್ಲ ಅಪ್ಪಯ್ಯ. ಇದು ಒಂದು ಬಿಟ್ಟು ಬೇರೆ ಮಾತು ಏನಾದರೂ ಕೇಳು ಮಗಳೇ. ಅಪ್ಪಯ್ಯ ಮಹಾನಗಳೇ ತಂದೆ ಮಹಾನಗಳೇ ಒಪ್ಪಿಕೋ ತಂದೆ. ನೀನು ಒಪ್ಪಿಕೊಳ್ಳೇಕ ತಂದೆಯ ಮಾತನ್ನು ಒಪ್ಪಿಕೊಳ್ಳೇಕ. ಅಪ್ಪಯ್ಯ ಮಹಾನಗಳೇ ಒಪ್ಪಿಕೊಳ್ಳುವುದಿಲ್ಲವೇ? ಹೌದು ರೇಣುಕ. ಅಪ್ಪಯ್ಯ ಮಹಾನಗಳೇ ಸಿರಿ ಸಂಪತ್ತನ್ನು ಬಯಸಿ ನಾವು ಹುಟ್ಟಿಲ್ಲ, ಅವುಗಳು ನನಗೆ ಬೇಕಾದೂ ಇಲ್ಲ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ. ಅಪ್ಪಯ್ಯ ಮಹಾನಗಳೇ ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ನಿಮ್ಮ ಕೀರ್ತಿಗೆ ಮಸಿ ಹಚ್ಚುವ ಮಗಳಲ್ಲ ಈ ರೇಣುಕ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ರೇಣುಕ ಅಪ್ಪಯ್ಯ ಆದಿಶೇಷನ ಬಳಿ ಮಣಿಯು ಚಿನ್ನದಲ್ಲಿ ಇದ್ದರೆ ಹರಕ ಶೃಂಗಾರ. ಅಹೋ ರೇಣುಕ ತಂದೆ ಕಬ್ಬಿನ ಕಡಗದಲ್ಲಿ ಇದ್ದರೂ ಅದಕ್ಕೆ ಬೆಲೆ ಬರುವುದು. ಮಹಾನಗಳೇ ಅಪ್ಪಯ್ಯ ಎತ್ತ ತಂದೆಯಾದ ನಾನು ಒಂದಾಗಿ ಬರುವ ಕುಂದಗಳಿಗೆ ಎತ್ತರದಲ್ಲಿ ಬರಲೇ. ಮಹಾನಗಳೇ ಜನಕ ಈ ನಿನ್ನ ನಿರ್ಧಾರ ಬದಲಾಸು. ಬದಲಾಯಿಸುವುದಿಲ್ಲ. ಅಹೋ ರೇಣುಕ ಅಪ್ಪಯ್ಯ ಎಲ್ಲವಾದರೆ ನಿನ್ನ ರುಂಡವನ್ನು ಕಳೆದು ಚೆಂಡಿನಂತೆ ತುಂಬಿಕೊಳ್ಳೆ. ಇಲ್ಲವಾದರೆ ರುಂಡವನ್ನು ಕಳೆದು ಚೆಂಡಿನಂತೆ ತೂರಿಬಿಡುವೆ. ಅಹೋ ಮಗಳ ರೇಣುಕ ಜನಕ ಇನ್ನ ನಿನ್ನ ನತ್ತಿಯ ಮೇಲೆ ಮಾಂಸಾಹಾರಿಲ್ಲ, ನಿನಗಿಂತ ಚಲ ತರವಲ್ಲ. ನೀನು ಸತ್ತರ ಚಿಂತೆಯಿಲ್ಲ, ಒಂದು ಎರಡು ದಿನ ಹತ್ತು ಸುಮ್ಮನೆ ಆಗವೆ. ಅಮ್ಮ ಮಗಳೇ ಜನಕ ಇನ್ನ ನಿನ್ನ ನತ್ತಿಯ ಮೇಲೆ ಮಾಂಸಾಹಾರಿಲ್ಲ, ನಿನಗಿಂತ ಚಲ ತರವಲ್ಲ ಮಗಳೇ. ಅಪ್ಪಯ್ಯ ಅಮ್ಮ ಮಗಳೇ ನಾನು ಸತ್ತರೂ ಚಿಂತೆ ಇಲ್ಲ, ಜಮದಗ್ನಿಯನ್ನೇ ಲಗ್ನವಾಗುವುದು ಕತೆ. ಅದು ಎಲ್ಲಿ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ ಅಮ್ಮ ಮಗಳೇ ಜಮದಗ್ನಿಯ ಬಿಟ್ಟು ನನ್ನ ಲಗ್ನವನ್ನು ಮಾಡುವುದಿಲ್ಲವೇ? ಈ ವಿಚಾರ ಬಿಟ್ಟು ಬೇರೆ ವಿಚಾರವನ್ನು ಕೇಳು ಮಗಳೇ. ಅಪ್ಪಯ್ಯ ಅಮ್ಮ ಮಗಳೇ ಅವರನ್ನು ಬಿಟ್ಟು ಬೇರೆ ಹರಬೇಕು ಮಗಳೇ. ಅಪ್ಪಯ್ಯ ಅಮ್ಮ ಮಗಳೇ ಹಣೆಯಕ್ಕೆ ಕೂಡಿದರು ಅಡಿದವರು ಸಹ ಬೇಕಾಗಿಲ್ಲ. ನನ್ನ ಮನೆ ಹರ ಮಗಳೇ ಒಪ್ಪಿಕೊಳ್ಳುವುದಿಲ್ಲವೇ? ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಅಪ್ಪಯ್ಯ ಅಮ್ಮ ಮಗಳೇ ರಕ್ತವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟರು, ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು. ರಕ್ತವೊಂದೇ ಹೇಳುವರೆ ಹೊರತು ಕಲ್ಲೆಂದು ಯಾರು ಭಾವಿಸುವುದಿಲ್ಲ. ಯಾರು ಮಗಳೇ. ಅಪ್ಪಯ್ಯ ಅಮ್ಮ ಮಗಳೇ ಜಮದಗ್ನಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡದಿದ್ದರೆ ನಿನಗೆ ಅಮಂಗಲ ತಪ್ಪಿದ್ದಲ್ಲ ಕಾಶ್ಮೀರದ ಚಕ್ರವರ್ತಿ. ಇದನ್ನು ತಿಳಿದುಕೊಳ್ಳಿ ಪೂರ್ತಿ. ತಂದೆ ಜಪಮಾಲೆಯನ್ನು ಧರಿಸಿ ನಾರುಮಡಿಯನ್ನುಟ್ಟ ಗಟ್ಟೆ ಗಣಸ ತಿನ್ನುವ ಸಣ್ಣ ಹೆಸೆಯನ್ನು ಅಹೋ ರೇಣುಕ ಜನಕ ಜಪಮಾಲೆಯನ್ನು ಧರಿಸಿ ನಾರುಮಡಿಯನ್ನುಟ್ಟ ಗಟ್ಟೆ ಗಣಸ ತಿನ್ನುವ ಸಣ್ಣ ಹೆಸೆಯನ್ನು ಮದುವೆ ಮಾಡಿಕೊಂಡು ಯಾವ ಸುಖ ಪಡೆದೆ. ತಂದೆ ಜನಕ ಅಂಶ ತೋಲಿಕ ತಲುಪದಲ್ಲಿ ಮಲಗಿದ ಈ ನಿನ್ನ ಸುಖೋಮಲ ಶರೀರ ಹುಲ್ಲಿನ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತುಳಿದು ಕಣ್ಣೀರು ಇಳಿಸುತ್ತ ಕಾಲ ಕಳೆಯುವುದು ಬೇಡಗಳೇ. ಅಹೋ ರೇಣುಕ ಜನಕ ಇಲ್ಲಿ ನೋಡು ರಾಜಕುಮಾರರ ಚಿತ್ರಗಳು ಇಲ್ಲಿವೆ. ಇವರೋಳು ನೀನು ಯಾರನ್ನ ಮೆಚ್ಚಿದೆ ಅವರಿಗೆ ನಿನ್ನ ವೈಭವದಿಂದ ದಾರಿ ನಾರದ ಅಹೋ ರೇಣುಕ ಅಪ್ಪಯ್ಯ ಇನ್ನು ಕಾಲ ಅವಕಾಶ ಕೊಡದೆ. ಅಮ್ಮ ಮಗಳೇ ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸಿ ಮಾಡಿ ಆಲೋಚನೆ ಮಾಡಿ ನೋಡುವ ನಿನ್ನ ಬಹಳಗಳಿರುವ ಸಂಹಾರದ ದಾರಿ.
ಕಾಶ್ಮೀರ ರಾಜನೇ, ಐಶ್ವರ್ಯಮಸ್ತರ ಬೇಲಕ್ಕೆಳ ರಾಜೇಂದ್ರ. ಅಹೋ ನಾರದ ಸ್ವಾಮಿಗಳೇ, ಅಹೋ ರಾಜೇಂದ್ರ, ಅಹೋ ನಾರದ ಸ್ವಾಮಿಗಳೇ, ಅಹೋ ಕಾಶ್ಮೀರ ರಾಜ, ಈ ನಮ್ಮ ಮಂದಿರಕ್ಕೆ ಬಂದ ಕಾರಣವೇನು ನಾರದ ಸ್ವಾಮಿಗಳೇ? ಅಹೋ ಕಾಶ್ಮೀರ ರಾಜ, ಅಹೋ ನಾರದ ಸ್ವಾಮಿಗಳೇ, ರೇಣುಕಾ ಜಮದಗ್ನಿ ಕಲ್ಯಾಣೋತ್ಸವ ಮಾಡುವುದಿಲ್ಲವೇ? ಎಂದಿಗೂ ಎಂದಿಗೂ ಸಾಧ್ಯವಿಲ್ಲ ಸ್ವಾಮಿಗಳೇ. ಹಾಗಾದ್ರೆ ರೇಣುಕಾ ಜಮದಗ್ನಿಯ ಜೀವನ ಚರಿತ್ರೆಯನ್ನು ಹೇಳಲು ಚೆನ್ನಾಗಿ ಕೇಳು. ಅದೇನು ಮಾತು ಸಹನವಿಲ್ಲ ನಾರದ ಸ್ವಾಮಿಗಳೇ. ಸತ್ಯ ವಿಚಾರವನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳಬೇಕಂತೆ. ಏನು ಮಾತದನ್ನ ಹಮ್ಮಿಯಲ್ಲ ಸ್ವಾಮಿಗಳೇ. ಅದೇನೆಂದರೆ, ಅದೇನು ಸ್ವಾಮಿ? ರೇಣುಕಾದೇವಿ ಜಮದಗ್ನಿಯು ಶಾಪಗ್ರಸ್ತ ದೇವತರು. ಅವರ ಮನೋರಾಶೆಯನ್ನು ಈಡೇರಿಸು. ಅವರ ಮಾತು ನಿರಾಕರಿಸಬೇಡ. ತಕ್ಷಣ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣಾಂಶ ಸಂಬೋಧನಾದ ಭಾರ್ಗವರನ್ನು ರಕ್ಷಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ರಕ್ಷಿಸುವನು ರೇಣುಕರಾಜ. ಈ ಮಾತು ಸಹಜ. ಮನುಕುಲ ಪಾವನರಾದ ನಾರದರೆ, ಓ ರಾಜೇಂದ್ರ, ನಾನು ಎಂತ ಅಜ್ಞಾನಿ. ರೇಣುಕ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡನು. ಎನ್ನ ಮನದಲ್ಲಿ ಮನಹಾನದ ಪಟ್ಟೆನು. ನಾರಾಯಣ ನಾರಾಯಣ ನಾರಾಯಣ. ಅಹೋ ನಾರದ ಸ್ವಾಮಿಗಳೇ, ಓ ರಾಜೇಂದ್ರ, ನಿಮ್ಮ ಇಷ್ಟದಂತೆ ರೇಣುಕ ಜಮದಗ್ನಿಯರ ಕನ್ಯಾಹನವಮ್ಮ ವೈಭವದಿಂದ ನೆಲೆಸುವ ಮುನಿಪುಂಗವ ನೋಡಿರಿ ಮದುವೆಯ ವೈಭವದ ಸಂಭ್ರಮವ. ರಾಜೇಂದ್ರ, ಅಹೋ ಸ್ವಾಮಿಗಳೇ, ನಿಮ್ಮ ಇಷ್ಟದಂತೆ ಆಗಲಿ. ಅಹೋ ನಾರದ ಸ್ವಾಮಿಗಳೇ, ಜಮದಗ್ನಿ. ಓ ರಾಜೇಂದ್ರ, ಎಲ್ಲ ಪುತ್ರಿಯಾದ ಮದುವೆಯನ್ನು ಮಾ ವೈಭವದಿಂದ ನಡೆಸಿಕೊಂಡು ಹೋಗಿ ಬಂದಿರಿ ಸ್ವಾಮಿ. ಸತ್ಯ
ಅಹೋ ರೇಣುಕ, ಜಮದಗ್ನಿ ಮುನಿವರನಿಗೆ ನಿನ್ನಂತ ಹರಿ ಎರಿದುಕೊಡಲು ಚಿತ್ತನಾಗಿರುವೆ. ಅಮ್ಮ ಮಗಳೇ, ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡೀತ ಎಂದು ತಿಳಿ ಕುಮಾರಿ, ಆಗಲಿರು ನೀನು ಅಟಮಾರಿ. ಅಪ್ಪಯ್ಯ, ಅಮ್ಮ ಮಗಳೇ, ಅಹೋ ಕಾಶ್ಮೀರದ ರಾಜ, ಇವಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ನಿಮ್ಮ ಇಷ್ಟದಂತೆ ಆಗಲಿ ರೇಣುಕ ಮಹಾರಾಜ. ಅಹೋ ಅಮ್ಮ ಮಗಳ ರೇಣುಕ, ಅಪ್ಪಯ್ಯ, ಈಗಲೇ ಆದರೆ ನಿನ್ನ ಮನಸ್ಸಿಗೆ ಸಂತೋಷವಾಯಿತು ಮಗಳೇ. ನಾನಿನ್ನ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ನನಗೆ ಬಹಳ ಸಂತೋಷವಾಯಿತು ಅಪ್ಪಯ್ಯ. ಆಗಲಿ ಮಗಳೇ. ಹೌದು ಅಪ್ಪಯ್ಯ. ಅಪ್ಪಯ್ಯ, ಅಮ್ಮ ಮಗಳೇ, ನಾರದ ಮುನಿಗಳಿಂದ ಹ, ಈ ರೇಣುಕಾ ದೇವಿಯ ಚರಿತ್ರೆಯನ್ನು ತಿಳಿದುಕೊಂಡಿರುವಿರಲ್ಲ. ಹ, ನಮ್ಮ ರಕ್ತವನ್ನು ವೈಭೋಗದಿಂದ ನಡೆಸಿಕೊಳ್ಳುವ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ಸಹೋದರಿಯ ಸಾರಥಿ, ಉಪದಿ ನಮ್ಮ ಪುತ್ರಿಯಾದ ರೇಣುಕ ದೇವಿಯ ವಿವಾಹ ಮತಸ್ತವಕ್ಕೆ ಬಂದು ಬಾಂಧವರನ್ನು, ಅತಿಥಿ ಭಾಗವಂತರನ್ನು, ಪೂರ್ವಜನ ಪರಿವಾರದವರನ್ನು, ಪುರೋಹಿತರನ್ನು ಜಾಗೃತಿಯಾದ ಬರೆಯಲು ಸಾರಥಿ. ಹೋಗ ನೀನು ಜಾಗೃತಿ. ನಿಮಿತ್ತದಲ್ಲಿ ಎನ್ನ ಪುತ್ರಿಯಾದ ರೇಣುಕ ದೇವಿಯನ್ನು ಗಂಧರ್ವ ರೀತಿಯಿಂದ ಜಮದಗ್ನಿಯರ ಕಲ್ಯಾಣವನ್ನು ಮಹಾವೈಭವದಿಂದ ನಡೆಸುವೆನು. ಆದ ಕಾರಣ ನಮ್ಮ ಅರಮಂದಿಕ ಸೂಟಿನಿಂದ ರಥವನ್ನು ಬಿಡುವತ್ತ ನಾವು ಸಾರಥಿ ಎಂದು ಜಾಗೃತಿ. ಇಲ್ಲಿ ಬ್ಯಾನರ್ ಸುಡತವ. ¡Vamos!
ಪರಮ ಪಾವನ ಪಂಚಮುಖನ ಪರಶಿವನ ಆಂಜನದ ಬಿಡಿದ ಭಗತನದಿಂದ ಅರವಟ್ಟುತ್ತ ಬರುವ ಜಮರೇಗೋ ಎನ್ನ ಕೋಪದಲ್ಲಿ ಖಂಡಿತ ಬಲ ತಂಡ ಪಾಪ ಪಾಪರಿಗೆ ಏತರೇತೋ ನಾವೇ ಕಲಿಬಿಡುತ್ತೆ ಎಂದು ಮುಂದಕ್ಕೆ ಬರುವ ರಿಪುಗರ್ವ ಮುರಿದ ಕಟ್ಪಡಲೆಂದು ಈ ಗುಮ್ಮಟಲೆಗೆ ಕರುವೆ ನೀರಾದಿಗಿರ ಸನ್ನಿಧಾನಕ್ಕೆ ಬಂದವರನ್ನು ಮಾತಾಡಿಸುವ ನೀರು ತಾನೇ ಓ ದೇವ ನಾವು ಯಾರೆಂದರೆ ಅಲ್ಲ ಇಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳು ಕೈಗೆ ಬಂದ ಮೇಲೆ ತಂದೆ ಹಿರಿತನ ಕೊಡಬಾರದು ನನ್ನ ಹೆಂಡತಿ ಪದರತೆಯನ್ನು ತೋರು ಮನೆಯಲ್ಲಿ 6 ತಿಂಗಳು ಬಿಡಬಾರದು ಬಿಟ್ಟರು ಚಿಂತೆ ಇಲ್ಲ ವಾರಕ್ಕೆ ಮರಿಬಾರದು ನಾನು ಮಾನವ ಜನ್ಮ ಹುಟ್ಟಿದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದುಕೊಂಡು ಬಂದ ಸ್ವಂತ ಸಾಹಿತ್ಯವನ್ನು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಕ್ಕಿನವ ಎಲ್ಲ ಸಾಹಿತ್ಯ ಹೌದಾರೆಂದರೆ ನೀವದಾವ ದೇವ ಪಾಪ ಪಾಪರೇ ನನಗೆ ಎದುರಾಗಿ ಬಂದ ಅದಮರನ್ನು ಕಡುಗಲಿರುತ್ತಾರಂತೆ ಕುರುಕರಂ ಸೆರೆಗಡುವ ಸಮರ್ಥ ಅವಳದ ಅತುಲಿತ ಬಲಿಯುತನಾದ ಎನ್ನ ಪರಾಕ್ರಮಕ್ಕೆ 56 ದೇಶದ ಭೂಪಲಗರ ಬಲ ಬಲ ಸಾರಥಿ ದೇವ ಜಯಕೃತ ತ್ರಿಭುವನ ವೀರರು ಇದೇನುವುದನ್ನು ಬೇಸರಾದರು ಸಾರಥಿ ಭೂಪತಿ ಈಗಲೂ ಪ್ರಖ್ಯಾತರಾದ ಕನಕ ಮಹಾರಾಜನ ಪುತ್ರ ಚರಿತ್ರ ಮಹಿಷ್ಮತಿ ನಗರವನ್ನು ಸತ್ತರ್ವದಿಂದ ಪರಿಪಾಲಿಸುವ ವೀರ ಮಹಾರಾಜ ಗಂಡನ ಜಯ ಬಿಡಿಸಲು ಸಾಧ್ಯ ಎಂಬ ಜಾಣ ಹೆಚ್ಚಿಗೆ ಮಾತಾಡಿದ ಹಣೋದಯ ವೀರ ಕುರ್ತಿ ವೀರ ತಾವಾದರೆ ಇಂದು ಹಂದವರ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದೀವ ಪ್ರಭಾವ ಸಾರಥಿ ಭೂಪತಿ ಶೃಂಗಾರವಾಗಿ ಕಂಗೊಳಿಸಲಿ ಶೃಂಗಾರ ಮಂಟಪಕ್ಕೆ ನಾವು ಕೇಳಿದೆ ಹೌದು ದೇವ ಎನ್ನ ಪುತ್ರರಾದ ಕಾರ್ತಿ ವೀರಾರ್ಜುನನಿಗೆ ಪಟ್ಟ ಅಭಿಷೇಕ ಮಾಡುವ ಕಾರಣ ಗುಣವಾಗಿ ಕಂಡಿಯ ಸಾರಥಿ ತಿಳಿದೇನೋ ಸಂಗತಿ ತಿಳಿದ ಭೂಪತಿ ಮತ್ತೆ ಮುಂದೇನು ಸಂಗತಿ ಸಾರಥಿ ಭೂಪತಿ ಎನ್ನ ಪುತ್ರರಾದ ಸಹಸ್ರ ಬಹುಳ ಕಲಿಶೂರ ಕಾರ್ತಿ ವೀರಜನ ಬರ ಹೇಳು ನಿಮ್ಮ ತಂದೆಯ ಅಪ್ಪನಾಗಿರುವುದನ್ನು ತಪ್ಪದೆ ಕರೆದುಕೊಂಡು ಸಾರಥಿ ಹೋಗಲಿಲ್ಲ ನಿಮ್ಮ ತಂದೆಯಲ್ಲಿ ಭೂಪತಿ ಲಂಚ ತಿನ್ನೋನು ಲಂಚ ದ್ರೋಹಿ ಲಂಚ ಬೇಡೋನು ಬೀದಿ ನಾಯಿ ಲಂಚ ಕೊಟ್ಟು ಬಿಡುವ
ಒಂದು ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಕಾರ್ತಿವರಾಜನ್ ಪಾತ್ರ ಮರದೊಂದರಿಗೆ ಬಹುಮಾನ ಪ್ರದಾನ ಮಾಡುತ್ತಾರೆ. ಹೋಟೆಲ್ ಕಾಶಿಮಲಿ ಸಾಗ ಅವರ ಯಾರ್ಕಡೆ ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಬಹುಮಾನ ಪ್ರದಾನ ಮಾಡುತ್ತಾರೆ. ಸಕಲ ಐಶ್ವರ್ಯ ಮತ್ತು ಬಾಬಾಸುತ್ತನೆ ಸುಂದರಿಸಿದ ಭಾವನೆ ಮಾಡುವ ಪಿತಲೆ ಎಂದು ತೋರಿಸಿದ ಕಾರಣವೇನು ಬೇಡಲಿ ಉತ್ತರಾದ ತನುಜರ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರೇ ಹೇಗೆ? ಮೊದಲಾದ ಚಪ್ಪನ್ನಾರು ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ದಪ್ಪ ಕಾಣಿಕೆ ಅಂತಲ್ಲಪ್ಪಿಸದೆ ಓ ಜನಕ, ಇದು ಅಲ್ಲದ ದೇವತನೇನಾದರೂ ನಮ್ಮ ಮೇಲೆ ಅಸೂಯ ಭಾವನೆ ತೋರುತ್ತಿರುವರೇ? ಇಲ್ಲವೇ ಈ ಮಹೇಶ್ವರಿ ನಗರದ ಸಂಹಾರವನ್ನು ಕಂಡು ಬಂದ ಮನುಜರೇನಾದರೂ ಪುಣ್ಯತನವನ್ನೆಸಗಿರುವರು ಹೇಗೆ? ಆ ಹೋ ತಂದೆ ಯಾವ ವಿಷಯಕ್ಕಾಗಿ ಕರೆಸಿದ ಹೇಳಲ್ಲ ಮುಂದೆ ಇದರಲ್ಲಿ ನಮ್ಮವರ ದ್ವೇಷ ಸಾಧಿಸಿದವರಿದ್ದರೆ ಬಾಬು ಬಾಪುರಿಯ ಮತ್ತನಮರು ಗೋಲಾಕ್ಷರ ಮತ್ತಕ್ಕರನೇ ಅಡಿಗೆಕೊಂಡರು ಅವರನ್ನು ಹಿಡಿದು ತಂದು ನಮ್ಮ ನಗರದ ಭಾಗಕ್ಕೆ ಕಟ್ಟಿ ಹಾಕುವೆ. ತಂದೆ ನೀನು ಕರೆಸಿದರೆ ನಾ ಬಂದೆ ವಿಚಾರ ಏನೆಂದು ತಿಳಿಸಬಂದಿದೆ. ಆಹೋ ರಾಜ್ಯಕ್ಕಿಂತ ಶ್ರೇಷ್ಠವಾದ ಮಹೇಶ್ವತಿ ನಗರ ಪಟ್ಟ ಕಟ್ಟುವನು ವಿರೋಧಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟ
ಶಾಸ್ತ್ರ ಭಗವತ್ತು ಸರಿಪಿಗಳಾದ ನನ್ನ ಗುರುವರ ದತ್ತಾತ್ರೇಯ ಮಹಾಮನಿಯವರು ಹೇಳಿಕೊಟ್ಟಿರುವ ತಂದೆ ಇದನ್ನು ತಪ್ಪಿದರೆ ಶಾಸ್ತ್ರ ಬರುವೆ ಬಲ ಬಲ ಶಾಸ್ತ್ರ ನಿನ್ನೆ ವಿದ್ಯೆ ಮಾತಕ್ಕೂ ಬಾವುಳ ಬಲೆ ಶಕ್ತಿಗೂ ನಾನು ಮೆಚ್ಚಿದೆ ಅವೋ ತನಯ ಅವೋ ಪಿತನೆಯ ನಿನಗೆ ಈ ಕ್ಷಣ ಮಹಿಷ್ಮತಿ ನಗರ ಬೆಟ್ಟ ಕಟ್ಟುವುದು ಯಾಕೆಂದರೆ ಈಗ ನಿಮ್ಮಲ್ಲಿ ರಾಜ್ಯಭಾರದಲ್ಲಿ ಸೇರಿರು ನನಗೆ ಸಂತೋಷವಾಯಿತು ಸಾಮ್ರಾಜ್ಯ ವಂಶದ ಕೀರ್ತಿ ದೇಶಗಳ ಬೆಳೆಯಲ್ಲಿ ಕಾಡ್ತೀವೀರ ಹೆಚ್ಚಾನವನ್ನ ಗಂಭೀರ ಬಲಿ ಬಲಿರ್ರೆ ಎಲ್ಲ ಸಾರತೆ ಬಲಿ ಎನ್ನ ಪುತ್ರವಾದ ಕರ್ತವೀರರ್ಜುನನಿಗೆ ಪಟ್ಟ ಅಭಿಷೇಕ ಮಾಡೋದಕ್ಕೆ ನಮ್ಮ ಕುಲ ಪಡೆದು ಕರೆದುಕೊಂಡು ಬಾ ಸಾರಥಿ ಹೋಗಲು ಜಾಗ್ರತೆ ನಮ್ಮ ಕುಮಾರನೇ ಓಹೋ ಅಪ್ಪಯ್ಯ ಎನ್ನ ನುಡಿಯ ಆಲಿಸಬೇಕನೆ ಸಣ್ಣ ಹಾಗೆ ಜನಗ ನಮಗೆ ವೈರಿಯಾದ ರೇಣಿಕ ರಾಜನು ನಿನ್ನೆ ಕಾದು ಕದನಕ್ಕೆ ಬಂದು ಎನ್ನ ಹೋಗಲಕ್ಕೆ ತನೆಯ ಅವೋಪಿದರೆ ಪಾಪು ಪಾಪಿದ್ರೆ ಅವನಿಗೂ ನಮಗೂ ಮೊದಲಿಂದಲೇ ದೇಶ ಬೆಳೆಯುತ್ತಲೇ ಬಂದಿರುವುದು ಆದ ಕಾರಣ ಅವನೇನಾದರೂ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಸಿರು ಆರಿಸು ಕೀರ್ತಿ ಬೆಳೆಸು ಈ ಯೋಚನೆ ಬರೆಯಬೇಡ ಕುಮಾರ ವೀರಾದಿವೀರ ಜನಗಳಿಂದ ಇಲ್ಲಿಯವರೆಗೆ ನಮ್ಮ ವಂಶದ ಕೀರ್ತಿಗೆ ಕಾರಣನಾಗುತ್ತದೆ ಅವೋ ಕತ್ತಿದರೆ ನಾ ಮೆಚ್ಚಿದೆ ನಿನ್ನ ದೇಶದಲ್ಲಿ ನನಗೆ ಭಯನೇ ಬೇಕು ಕುಮಾರ ಅಪ್ಪಯ್ಯ ಅವೋ ಮಗನೇ ಆ ದುಷ್ಟನಾದ ರೇಣುಕ ರಾಜರು ನಾಳಿನ ದಿನ ಶ್ರೀಮಾನ್ನಾರು ಹಯನ ವೈಕುಂಠ ಲೋಕದಲ್ಲಿ ಅಡಗಿಕೊಂಡರು ಬಿಡದೆ ಅವನ ಗರ್ವವನ್ನು ಬೆಳೆಸಿ ನಿನ್ನ ವಚನವನ್ನು ಪಾಲಿಸಿ ಈ ಸೃಷ್ಟಿಯ ಕರ್ತವ್ಯರಾಜ್ಯನಿಸುತ್ತದೆ ನಿಮ್ಮ ಕುಮಾರನಾಗಿ ಹುಟ್ಟಿ ಸಾರ್ಥಕವಾದ ಜನಗಾಜ್ಜನನ್ನು ಆಗೋ ಕರ್ತೀವೀರ ನಮ್ಮ ಕುಮಾರನೇ ಜಾಗ್ರತೆಯಿಂದ ಯುದ್ಧಕ್ಕೆ ಯುದ್ಧದಲ್ಲಿ ಜಯಿಸಿವ ಕುಮಾರ ಜನಗ ಎಲ್ಲಿ ನೋಡಿದರು ಶಿವ ಹೋ ಹರ ಹೋ ಬೆಂದು ಶರಿ ಭದ್ರಂ ಜಪಿಸುತ್ತಾ ನೋಡಿದರು ದೇವ ಸರತೆ ಒಬ್ಬದಿ ಇತ್ತ ಕಡೆ ನೋಡಿದರು ದೇವ ಸಿಂಹದ ಮರಿಯು ಆನೆಯ ಮರಿ ಮೇಲೆ ಸವಾರಿ ಮಾಡುವುದು ಸರತೆ ಒಬ್ಬದಿ ಇತ್ತ ಕಡೆ ನೋಡಿದರು ದೇವ ಕೋಶಕವು ಮಚ್ಚಲನ ಚಿನ್ನಾಟ ಆಡುವುದು ಸರತೆ ಒಬ್ಬದಿ ಇತ್ತ ಕಡೆ ಗರುಡನ ಮರಿಯು ಸರ್ಪಗಳನ್ನು ತನ್ನ ಗೂಡಿನಲ್ಲಿಟ್ಟುಕೊಂಡು ಜೋಪಾನ ಮಾಡುವುದು ಸರತೆ ಒಬ್ಬನಿ ಇಂಥ ಸದ್ಗುಣದಿಂದ ಈ ರೀತಿ ಇರಬೇಕಾದರೆ ಇಲ್ಲಿ ತಪಸ್ಸು ಮಾಡುವ ಶಿವನಿಯಂತೂ ಬೇರೇನಿಲ್ಲ ಸರತೆ ಒಬ್ಬನಿ ಇಂಥ ಯೋಗ್ಯವಾದ ಸ್ಥಳದಲ್ಲಿ ಆ ಶಿವನ ಕುರಿತು ತಪಸ್ಸು ಮಾಡಿ ಸದಾ ಶಿವನ ಕೊಡುವ ಪಾತ್ರವನ್ನು ಸರತೆ ತಪಸ್ಸಿಗೆ ಇಲ್ಲೇ ಬರುವ ಜಾಗ್ರತೆ ದೇವ ನಾನು ಬಂದು ಬಹಳ ಹೊತ್ತಾಯ್ತು ನನ್ನ ಅಂತಾಪುರಕ್ಕೆ ಸೂಟಿಯಿಂದ ರಥ ಬಿಡುವಂತನಾದ ಸಾರಥಿ ಅತಿ ಜಾಗ್ರತೆ
ಮದುವಿನ ಕಾಕ್ತಿ ವೀರನಮ್ಮ